ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ. ಕೃಷ್ಣಪ್ಪ ರವರು ಹಾಗೂ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ರವರ ಹೆಸರಿನಲ್ಲಿ ಇಂದು ವಿಜಯನಗರದ ಮಾರುತಿ ಮಂದಿರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಭಾಗವಹಿಸಿದ್ದ ಮುಖಂಡರು, ಜನಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರುವ ನಮ್ಮ ನಾಯಕರು ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಪ್ರಗತಿಯನ್ನು ತಮ್ಮ ಕನಸಾಗಿಸಿಕೊಂಡಿದ್ದಾರೆ. ಇವರ ಅನುಭವ, ಜನರ ಮೇಲಿರುವ ಕಾಳಜಿ ಹಾಗೂ ಅಭಿವೃದ್ಧಿಪರ ದೃಷ್ಟಿಕೋನವು ರಾಜ್ಯದ ಭವಿಷ್ಯಕ್ಕೆ ಇನ್ನಷ್ಟು ಶಕ್ತಿ ತುಂಬಲಿದೆ ಎಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಅನುಭವ, ಪ್ರಾಮಾಣಿಕತೆ ಹಾಗೂ ಜನಸೇವೆಯನ್ನು ಪರಿಗಣಿಸಿ ಶ್ರೀ ಎಂ. ಕೃಷ್ಣಪ್ಪ ರವರು ಮತ್ತು ಶ್ರೀ ಪ್ರಿಯಕೃಷ್ಣ ರವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದು ತಿಳಿಸಿದರು. ಬಳಿಕ ವಿಜಯನಗರ ಮಾರುತಿ ಮಂದಿರ ದೇವಸ್ಥಾನದ ಸಮೀಪ ಮುಖಂಡರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದರು. ಸರ್, ಇದು ಏನು ಅಂತಂದ್ರೆ ನಮ್ಮ ವಿಜಯನಗರ ಮತ್ತು ಗೋವಿಂದರಾಜನಗರ ನಮ್ಮ ಪ್ರೀತಿಯ ಪಾತ್ರರಾದಂಥ ನಮ್ಮ ಶಾಸಕರು, ನಮ್ಮ ಹೆಮ್ಮೆಯ ಸಚಿವರು ಶಾಸಕರು ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಅವರು, ಅದರಲ್ಲಿ ನಮ್ಮ ಪ್ರದೀಪ್ ಕೃಷ್ಣಪ್ಪ ಅವರ ಸೇವೆ ಬಹಳ 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 ಈ ಒಂದು ನಾಡಿನಿಗೆ ಅವಶ್ಯಕತೆ ಇದೆ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಮ್ಮ ಬೇಡಿಕೆ ಏನು ಅಂತಂದರೆ ಇಬ್ಬರು ಸಚಿವರಾಗಬೇಕು. ಇಬ್ಬರು ಹಾಗೆ ಆಗ್ತಾರೆ. ಯಾಕೆಂತಂದರೆ ಅವರು ಅರ್ಹರಿದ್ದಾರೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹಲವಾರು ಬಾರಿ ಗೆದ್ದಿರತಕ್ಕಂಥ ನಾಯಕರು ಯಾರಾದರೂ ಇದ್ದರೆ, ಶಾಸಕರುಗಳು ಯಾರಾದರೂ ಇದ್ದರೆ ಇವರಿಬ್ಬರು ಆ ಒಂದು ಪಟ್ಟಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಾರೆ. ಅದು ಅಲ್ಲದೆ ನಮ್ಮ ಶಾಸಕರಾದಂಥ ಎಂ. ಕೃಷ್ಣಪ್ಪನವರ ಸೇವೆ ಮತ್ತು ನಮ್ಮ ಪ್ರಿಯಾ ಕೃಷ್ಣ ಅವರು, ಪ್ರದೀಪ್ ಕೃಷ್ಣಪ್ಪನವರ ಸೇವೆ ಈ ನಾಡಿಗೆ ತುಂಬ ಅಗತ್ಯವಾಗಿದೆ. ನಾವು ಬೇಡಿಕೆನೇ ಅಲ್ಲ ಇದು. ಆ್ಯಕ್ಚುಲಾಗಿ ಕೊಡಲೇಬೇಕು, ಬಿಡಿಯೋದಂತೂ ಸತ್ಯವಾದಂಥ ಮಾತು. ಮೊದಲೇ ಕೊಡಬೇಕಿತ್ತು. ಆ್ಯಕ್ಚುಲಿ ಮೊದಲೇ ಕೊಟ್ಟಿದ್ರೆ ಮಂತ್ರಿಮಂಡಲದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡೋದ್ರಲ್ಲಿ ಯಾರಾದ್ರೂ ನಂಬರ್ 1 ಇದ್ದಿದ್ರೆ ಅದು ನಮ್ಮ ಶಾಸಕರಾದಂಥ ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ ಅವರು ಇರ್ತಾ ಇದ್ರು. ಯಾಕೆಂತಂದ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದ್ದಿತ್ತು. ಈಗಲೂ ಒಳ್ಳೆ ಹೆಸರಿದೆ, ಹೆಸರಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಾವುದೇ ಒಂದು ಹಗರಣಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾರೋ BJPನವ್ರು ಮಾಡಿದ್ರು ಆ ರೀತಿ ಅಲ್ಲದೆ ನಮ್ಮ ನಾಡಿಗೆ ಒಳ್ಳೆ ಸೇವೆ ಸಲ್ಲಿಸ್ತಕ್ಕಂಥ ಪಟ್ಟಿನಲ್ಲಿ ನಮ್ಮ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಅವರು ಇರ್ತಾ ಇದ್ರು. ಈ ಸಲ ಇಬ್ಬರಿಗೂ ನೀವು ದಯಮಾಡಿ ತಮ್ಮಲ್ಲಿ ನಮ್ಮ ಹೈಕಮಾಂಡಲ್ ಆಗಿರ್ಬೋದು, ನಮ್ಮ ಈ ಒಂದು ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಅಧ್ಯಕ್ಷರು ಯಾರಿದ್ದಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಈಗ ಮುಂಬರುವ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿದರೆ, ಅವ್ರ ಮಂತ್ರಿಮಂಡಲದಲ್ಲಿ ಇಂಥ ಶಾಸಕರ ಸಚಿವರಾಗಿ ನೀವು ಇಟ್ಕೊಂಡ್ರೆ
ತಮಗೆ ಒಳ್ಳೆ ಏಳಿಗೆ ಮತ್ತು ತಮಗೆ ಒಳ್ಳೆ ಹೆಸರಾಗುತ್ತೆ ಅಂತ ಅನ್ನೋದು ನಮ್ಮ ಎಲ್ಲ ಅಭಿಮಾನಿಗಳು ನಮ್ಮ ಪ್ಲಾಟ್ನಲ್ಲಿ, ನಮ್ಮ ವಾರ್ಡ್ನಲ್ಲಿ, ನಿಮಗೆ ನಮ್ಮ ಒಂದು 2 ಕ್ಷೇತ್ರದಲ್ಲಿ ಯಾರ್ಯಾರು ಅವರ ಅಭಿಮಾನಿಗಳು ಮತ್ತು ಇನ್ನು ಇಡೀ ನಾಡಿನಲ್ಲಿ ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಪರವಾಗಿ ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಏನು ಪೂಜೆ ಮಾಡ್ತಾರೆ ನಮ್ಮ ಕುಮಾರ್ ಅವರು ಮತ್ತು ಅವರ ತಂಡದವರೆಲ್ಲ ಸೇರಿ ಅವರಿಗೆಲ್ಲರಿಗೂ ನಿಮ್ಮ ತಮ್ಮಲ್ಲಿ ನಾವು ಒಂದು ಬೇಡಿಕೆ, ದಯವಿಟ್ಟು ನಮ್ಮ ಇಬ್ಬರು ಶಾಸಕರನ್ನ ಸಚಿವರನ್ನ ಮಾಡಿ, ಆವಾಗ ತಮಗೆ ಒಳ್ಳೆ ಮಂತ್ರಿಮಂಡಲ ಸಿಗುತ್ತೆ ಅಂತ ಹೇಳತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತೆ ಇವತ್ತು ದೇವ್ರ ಪೂಜೆ ಮಾಡುವಾಗ ವಿಶೇಷವಾಗಿ ಒಂದು ಹೂವು ಬಂದು ಅಲ್ಲಿಗೆ ತಮಗೆ ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತೀನಿ, ವಿಶೇಷವಾಗಿ ಆಂಜನೇಯನ ಆಶೀರ್ವಾದ ಇಂಥವ್ರನ್ನ ಮಾಡ್ರಪ್ಪ, ಬೇರೆಯವ್ರು ಯಾರನ್ನು ಬಿಟ್ಬಿಟ್ಟು ಇಂಥವ್ರನ್ನ ನೀವು ಮಂತ್ರಿಗಳನ್ನ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಮುಂದೆ ಇನ್ನು 2028ರಲ್ಲಿ ಇನ್ನು ಬಹುಮತದಲ್ಲಿ ನಾವು ಈ ರಾಜ್ಯವನ್ನು ಹಿಡಿಯತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ನಮ್ಮ ಆಂಜನೇಯ ಇವತ್ತು ಬಲಗಡೆ ಏನು ಆಶೀರ್ವಾದ ಮಾಡಿ ಹೂವು ಕೊಟ್ಟಿದ್ದಾರೆ, ಅದು ಇದು ಶುಭ ಸೂಚನೆ. ಯಾಕೆಂತಂದ್ರೆ ನಮ್ಮ ನಾಡಿಗೆ ಇವ್ರು ಬೇಕು, ಇವ್ರ ಅವಶ್ಯಕತೆ ಬಹಳ ಇದೆ. ಎಲ್ಲ ಬಡವರಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಯಾರೇ ಶ್ರೀಮಂತರಾಗಿರ್ಬೋದು, ಯಾರಾದ್ರೂ ಎಲ್ರಿಗೂ ಸಹ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅವ್ರಿಗೆ ಗೊತ್ತಿದೆ, ಜನಗಳಿಗೆ ಗೊತ್ತಿದೆ. ಸೊ ಹಾಗಾಗಿ ದಯವಿಟ್ಟು ಆ ಆಂಜನೇಯನ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ, ಎಲ್ಲರ ಮೇಲೆ, ಅದರಲ್ಲೂ ನಮ್ಮ ಸಚಿವರಾಗತಕ್ಕಂಥ ಇಬ್ಬರು ಸಚಿವರಾಗ್ತಾರೆ, ಅವರಿಬ್ಬರ ಮೇಲೆ ನಮ್ಮ ಜನತೆಗೆ ಸೇವೆ ಬರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದಶಕಗಳಿಂದ 2 ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಬರುವುದಷ್ಟು ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಹಾಗೆ ನಮ್ಮ ಕಾಂಗ್ರೆಸ್ ಯುವ ನಾಯಕರಾದಂಥ ಸನ್ಮಾನ್ಯ ಈ ದಿನ ನಮ್ಮ 2 ಕ್ಷೇತ್ರದಿಂದ ನಾವು ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿ ನಮ್ಮ ನೆಚ್ಚಿನ ಶಾಸಕರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ನಾವು ವಿಶೇಷ ಪೂಜೆ ಮಾಡಿಸಿದ್ವಿ. ಇದರಿಂದ ಸೇವೆ ಮಾಡ್ತಾ ನಮ್ಮ 2 ಕ್ಷೇತ್ರದ ಜನತೆಗೆ ಅನುಕೂಲ ಮಾಡಿಕೊಡುವಂತ ನಮ್ಮ ನೆಚ್ಚಿನ ಶಾಸಕರು ಆದಂತ ಕೃಷ್ಣಪ್ಪಣ್ಣಜಿ ಅವರು ಹಾಗೆ ನಮ್ಮ ಈ ದಿನ ನಮ್ಮ ಆಂಜನೇಯ ವಿಶೇಷ ಪೂಜೆ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರು, ಮುಖಂಡರು ಹಾಗೆ ಜನತೆ ವಿಶೇಷ ಪೂಜೆ ನಮ್ಮ ಶಾಸಕರಾದ ಸನ್ಮಾನ್ಯ ಕೃಷ್ಣಪ್ಪಣ್ಣನವರು ಪಕ್ಷದ ನಿಷ್ಠೆ ಇರುವಂತಹ ನಾಯಕರು. ಈಗ ನೀವು ನಮ್ಮ ಸುತ್ತಮುತ್ತ ಕ್ಷೇತ್ರ ನೋಡ್ಕೊಂಡು ಎಲ್ಲೂ ಸಹ ಕಾಂಗ್ರೆಸ್ ಪಕ್ಷ ನಮ್ಮ 2 ಕ್ಷೇತ್ರ ಮತ್ತೆ ಗೋವಿಂದರಾಜ್. ಸೊ ಹಂಗಾಗಿ ಅವ್ರ ಪಕ್ಷ ನಿಷ್ಠೆ ಇರುವಂತಹ ನಾಯಕರು ಅವರಿಗೆ ಪಕ್ಷ ಕೊಟ್ಟಿರುವಂತಹ ಎಲ್ಲಾ ಕೆಲಸನೂ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಹೇಳ್ಬೇಕು ಅಂದ್ರೆ 2004ರಲ್ಲಿ ಪಕ್ಷ ಅವರನ್ನ MP ಚುನಾವಣೆಗೆ ನಿಂತ್ಕೊಳ್ತಾ ಹೇಳ್ತು. ಆಗ ಪ್ರಬಲವಾಗಿರುವಂತಹ ಬಿಜೆಪಿ ಮತ್ತು ಅನಂತಕುಮಾರ್ ಅವರ ಸ್ಟ್ರಾಂಗ್ ಫೈಟ್ ನ ಹಾಗೆ 2008ರಲ್ಲಿ ಮತ್ತೆ ಆಗ್ಲೂ ಸಹ ಪಕ್ಷ ಅವರ ನಿರ್ದೇಶನದಂತೆ ಇಲ್ಲಿ ನಮ್ಮ ಶಾಸಕರಾದಂತಹ ಕೃಷ್ಣ ಸರ್ ಅವರನ್ನು ಸಹ ಗೆದ್ದುಕೊಂಡು ಮುಂಬರುವ ಮುಂಬರುವ GPA ವೆಸ್ಟ್ ಚುನಾವಣೆಗೆ ನಮ್ಮ ಶಾಸಕರಲ್ಲಿ ಯಾರಿಗಾದ್ರೂ ಸಚಿವ ಸ್ಥಾನ ಸಿಕ್ಕು ಕೊಟ್ರೆ ನಾವು GPA ಚುನಾವಣೆನ ಗೆಲ್ಲುವಂತ ನಿಟ್ಟಿನಲ್ಲಿ ನಾವು ಮುಂದೆ ಸರ್ಕಾರದ ಮೇಲೆ ನಮ್ಗೆ ಭರವಸೆ ಇದೆ. ಖಂಡಿತ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಕ್ಷೇತ್ರದ ಜನತೆ ಪರವಾಗಿ ಕಾರ್ಯಕರ್ತರು ಎಲ್ಲರೂ ಪರವಾಗಿ ನಾವು ಧನ್ಯವಾದಗಳು. ಕಾಂಗ್ರೆಸ್ ಪಾರ್ಟಿ ಕುಳಿದಂತ ಹಸ್ತಿನ ಸಿಪಾಯಿ ಇವರು ಏನ 4 ಸತಿ ಶಾಸಕರಾಗಿದ್ದಾರೆ, ಒಂದ್ಸತಿ MLC ಆಗಿದ್ದಾರೆ. ಇದೇನು ವಿಜಯನಗರ ಕ್ಷೇತ್ರ ಅಭಿವೃದ್ಧಿ ಏನ್ ಕಾಣ್ತಿದೆ ನಿಮಗೆ, ಇದಕ್ಕೆ ಮೂಲ ಉಸ್ತುವಾರಿ ನಮ್ಮ ಶಾಸಕರು ಇವ್ರಿಗೆ ಓದ್ಸತಿನೂ ವಂಚಿತರಾಗಿದ್ದಾರೆ ಸಚಿವ ಸ್ಥಾನದಿಂದ. 2023 ವಿಧಾನಸಭಾ ಎಲೆಕ್ಷನ್ ಏನ್ ನಡೀತು, ಆ ಎಲೆಕ್ಷನ್ ಆದಂತ ಸಂದರ್ಭದಲ್ಲೇ ಮೊದಲನೇ ಬಾರಿಗೆ ಅವ್ರನ್ನ ಸಚಿವರನ್ನ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಇದರಿಂದ ಎಲ್ಲಾ ಕ್ಷೇತ್ರದ ಜನ ಬೇಜಾರಾಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವೇನ್ ಕೇಳ್ಕೊಂತ ಇದೀವಿ ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಒಂದು ಪೂಜೆ ಸಲ್ಲಿಸಿ ಈ ಪ್ರಾರ್ಥನೆ ಮಾಡ್ತಾ ಇದೀವಿ ಭಗವಂತನಲ್ಲಿ, ಈ ಸತಿ ಅವರಿಗೆ ಉತ್ತಮವಾದ ಸಚಿವ ಸ್ಥಾನ ಸಿಗ್ಬೇಕು ಅಂತ ಕೇಳ್ಕೊತಾ ನಮ್ಮ ಮಾತನ್ನ ಆತ್ಮವಿಶ್ವಾಸ ಐತೆ. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿ ಆಗಿದ್ದಾರೆ. ಎಲ್ಲಾ ಕಾರ್ಯಕ್ರಮದಲ್ಲಿ ಅವರು ಜೊತೆ ಇದೆ. ಅವ್ರು ಯಾವತ್ತೂ ಸಹ ಯಾವುದೋ ಹುದ್ದೆಯನ್ನು ಕೇಳಿಲ್ಲ. ನೀವೆಲ್ಲ ನೋಡ್ತಿರಲ್ಲ, ಯಾವ ಮಾಧ್ಯಮದಲ್ಲಿ ಬಂದವರು ಎಲ್ಲೂ ಲಾಬಿ ಮಾಡಿಲ್ಲ. ಅದಕ್ಕೆ ನಮ್ಗೆ ಎಲ್ಲರಿಗೂ ಆತ್ಮವಿಶ್ವಾಸ ಇದೆ. ನಮ್ಮ ಸಾಹೇಬರಾದ M. ಕೃಷ್ಣಪ್ಪರವರಿಗೆ ಇಲ್ಲ ಫ್ರೀಯಾಗಿ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಸಚಿವ ಸ್ಥಾನ ನೀಡ್ತಾರೆ ಅಂತ ನಮ್ಗೆಲ್ಲ ಇವತ್ತೇನು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ DK ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ
ನಮ್ಮ ಗೋವಿಂದರಾಜನಗರ ಕ್ಷೇತ್ರದ ಯುವ ಶಾಸಕರಾದ ಪ್ರಿಯಾ ಕೃಷ್ಣ ಅವ್ರಿಗೂ ಹಾಗೂ ವಿಜಯನಗರ ಶಾಸಕರಾದ ಎಂ ಕೃಷ್ಣಪ್ಪನವರಿಗೆ 4 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ಒಂದು ಸಚಿವ ಸ್ಥಾನ ಈ ಬಾರಿ ಕೊಡಲೇಬೇಕು. ಹಾಗೂ ಪ್ರಿಯಾ ಕೃಷ್ಣ ಅವರು 3 ಸತಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಕೂಡ ಆದ್ಯತೆ ಕೊಡಬೇಕು ಅಂತ ನಾವು ಎಲ್ಲ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನವಿ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇವ್ರನ್ನ ಪರಿಗಣಿಸಿ ಇವ್ರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಕೋರ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ತಗೊಳ್ತಾ ಇದ್ದಾರೆ. ಅವರ ಒಂದು ಕ್ಯಾಬಿನೆಟ್ ಅಲ್ಲೇನೆ ನಮ್ಮ ಕೃಷ್ಣಪ್ಪಣ್ಣ ಅಥವಾ ನಮ್ಮ ಒಬ್ಬರಿಗೆ ಕ್ಯಾಬಿನೆಟ್ ಅಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗತ್ತೆ ಅಂತ ಅನ್ಕೊಂಡಿದೀವಿ. ಅವರಿಗೆ ಶುಭಾಶಯಗಳನ್ನ ತಿಳಿಸೋದಕ್ಕೋಸ್ಕರ ಅಭಿನಂದನೆಗಳನ್ನ ಹೇಳೋದಕ್ಕೋಸ್ಕರ ನಾವು ಇದೆಲ್ಲ ಕಾರ್ಯಕ್ರಮದಲ್ಲಿ ಸೇರಿದೀವಿ. ಕೃಷ್ಣಪ್ಪ ಅವರು ಸೀನಿಯರ್ ಇದ್ದಾರೆ, ಪ್ರಿಯಾ ಕೃಷ್ಣ ಅವರು ಸೀನಿಯರ್ ಇದ್ದಾರೆ. ಅವ್ರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗ್ಬೋದು ಅಂತ ನಾವೆಲ್ಲ ನಿರೀಕ್ಷೆಯಲ್ಲಿ ಕಾಯ್ತಾ ಕೂತಿದೀವಿ. ನಮ್ಮ ಸರ್ಕಾರ ಈಗಾಗಲೇ 3 ವರ್ಷ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ರಾಜ್ಯ ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಾಗಿದೆ. ಬಡವರು, ಮಧ್ಯಮ ವರ್ಗದವರು ಜನರಿಗೆ ಒಟ್ಟಾರೆ ಒಳ್ಳೆಯ ಒಂದು ಕೆಲಸಗಳಾಗ್ಬೇಕಾಗಿದೆ. ಆ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಾಕಷ್ಟು ಬಡವರಿಗೆ ಉಪಯೋಗ ಆಗಿದೆ, ಆಗ್ತಾನೂ ಇದೆ, ಮುಂದೇನು ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವ್ರಿಗೆ ಹತ್ತಿರದಲ್ಲೇ ಒಂದು ನಮ್ಗೆಲ್ಲ ಸಿಹಿ ಸುದ್ದಿ ಕೊಡ್ತಾರೆ ಅಂತ ಮುಖ್ಯಮಂತ್ರಿಗಳು ಕಾಯ್ತಾ ಕೂತಿದ್ದೇವೆ. ಅವ್ರಿಗೆಲ್ಲ ಶುಭಾಶಯಗಳನ್ನ ತಿಳಿಸೋದಕ್ಕೋಸ್ಕರ ನಾವೆಲ್ಲ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ದೀವಿ. ಶುಭವನ್ನ ಎಂ ಕೃಷ್ಣಪ್ಪನವರ ಈ ಒಂದು ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡ್ತಾ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ 2023 ಸಿದ್ದರಾಮಯ್ಯನವರ ಸಂಪುಟದಲ್ಲೇನೆ ಸನ್ಮಾನ್ಯ ಎಂ ಕೃಷ್ಣಪ್ಪನವ್ರಿಗೆ ಅವಕಾಶ ಆಗ್ಬೇಕಿತ್ತು. ಈ ಅವಕಾಶ ತಪ್ಪಿದೆ. ದಯಮಾಡಿ ಕೇಳ್ತಾ ಇದ್ದೀವಿ, ಈಗ ಬರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಎಂ ಕೃಷ್ಣಪ್ಪ ಅಥವಾ ಸನ್ಮಾನ್ಯ ಯುವ ಮುಖಂಡರಾದಂತಹ ಪ್ರಿಯಾ ಕೃಷ್ಣರವ್ರಿಗೆ ಈ ಸಂಪುಟದಲ್ಲಿ ಅವಕಾಶ ಆಗ್ಬೇಕು. ಈ ರಾಜ್ಯದ ಜನತೆ ಸೇವೆ ಮಾಡ್ತಕ್ಕಂಥ ಅವಕಾಶನ ಪ್ರಿಯಾ ಕೃಷ್ಣ ಹಾಗೂ ಎಂ ಕೃಷ್ಣಪ್ಪನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಇವರು ಅಧಿಕಾರ ತಗೊಂಡಂತ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜನತೆಗೆ ಹಿಂದೆ ಒಮ್ಮೆ ವಸತಿ ಸಚಿವರಾಗಿ ಕೆಲಸ ಮಾಡಿದಾಗ ಸಾವಿರಾರು ನಿರ್ಗತಿಕರಿಗೆ ಅನುಕೂಲವಾಗಂತ ಕೆಲಸವನ್ನ ಕೃಷ್ಣಪ್ಪನವರು ಮಾಡಿದ್ದಾರೆ. ಹಾಗಾಗಿ ನಾವು ಕೇಳ್ಕೊಳ್ತಾ ಇದೀವಿ, ಗೋವಿಂದರಾಜನಗರ ಹಾಗೂ ವಿಜಯನಗರ ಈ ಬೆಂಗಳೂರಿನಲ್ಲಿ ಬಲಿಷ್ಠವಾಗಿ ಇಂತಕ್ಕಂಥ ಕ್ಷೇತ್ರವಾಗಿರೋದ್ರಿಂದ ಕೃಷ್ಣಪ್ಪನವ್ರಿಗೆ ಅಥವಾ ಪ್ರಿಯಾ ಕೃಷ್ಣ ಅವ್ರಿಗೆ ಯುವಕರ ಕೋಟಾದಲ್ಲಿ ಕೊಡೋದಾದ್ರೆ ಪ್ರಿಯಾ ಕೃಷ್ಣ ಅವ್ರಿಗೆ ಅವಕಾಶ ಮಾಡಿ, ಹಿರಿಯರ ಕೋಟಾದಲ್ಲಿ ಕೊಡೋದಾದ್ರೆ ಎಂ ಕೃಷ್ಣಪ್ಪನವ್ರಿಗೆ ಈ ಸಂಪುಟದಲ್ಲಿ ಅವಕಾಶ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ AICC ವರಿಷ್ಠರಿಗೆ ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ.